ಪ್ರೀತಿ ವಿದ್ಯಾರ್ಥಿಗಳೇ, ಇವತ್ತು ನಾವು 8ನೇ ತರಗತಿಯ ಪಠ್ಯಕ್ರಮದ ಮೊದಲನೇ ಪದ್ಯಭಾಗವಾಗಿರುವಂತಹ ಕನ್ನಡಿಗರ ತಾಯಿ ಅನ್ನುವಂಥ ಪದ್ಯಭಾಗವನ್ನು ಚರ್ಚೆ ಮಾಡ್ತಾ ಹೋಗೋಣ. ನೋಡ್ರಿ, ಈ ಪದ್ಯವನ್ನು ಬರೆದಿರುವಂತರು ಎಂ ಗೋವಿಂದ ಪೈ ಅನ್ನುವಂತಹ ತುಂಬನೇ ಪ್ರಸಿದ್ಧರಾಗಿರುವಂತಹ ಪ್ರಖ್ಯಾತರಾಗಿದ್ದಂತಹ ಕನ್ನಡದ ಕವಿ. ಸೊ ಈಗ ಒಂದು ನಾವು ಗೋವಿಂದ ಪೈ ಬಗ್ಗೆ ತಿಳ್ಕೋಬೇಕು ಅಂತಂದ್ರೆ, ಗೋವಿಂದ ಪೈ ಅವರು ಕಾಸರಗೋಡು ಜಿಲ್ಲೆಗೆ ಸೇರಿದಂತಹ ಮಂಜೇಶ್ವರ ಅನ್ನುವಂತಹ ಒಂದು ಊರಲ್ಲಿ ಹುಟ್ಟಿದವರು. ಎಂ ಅಂತ ಇದೆ, ಎಂ ಅಂದ್ರೆ ಮಂಜೇಶ್ವರ ಅಂತ. ಇವನ್ ಅವರ ಪೂರ್ಣ ಹೆಸರು ಕೂಡ ಮಂಜೇಶ್ವರ ಗೋವಿಂದ ಪೈ ಅನ್ನೋದು. ಎಂ ಗೋವಿಂದ ಪೈ ಅವರು ಹುಟ್ಟಿದ್ದು ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ಅನ್ನುವಂತಹ ಊರಿನಲ್ಲಿ. ನಂತರ ಇವರ ತಂದೆ ಹೆಸರು ಸಾಹುಕಾರ ತಿಮ್ಮ ಪೈ. ಸಾಹುಕಾರ ತಿಮ್ಮ ಪೈ ಅನ್ನೋದು ಅವರ ತಂದೆ ಹೆಸರಾದ್ರೆ, ದೇವಕಿ ಅಮ್ಮ ಅನ್ನೋದು ಅವರ ತಾಯಿ ಹೆಸರಾಗಿತ್ತು. ಹಾಗೆ ಗೋವಿಂದ ಪೈ ಅವರು ಮೊಟ್ಟ ಮೊದಲಿಗೆ 1900ರಲ್ಲಿ ನೆನಪಿಕೊಂಡಿರಿ, ಸುವಾಸಿನಿ ಅನ್ನುವಂತ ಒಂದು ಕವನ ಸಂಕಲನವನ್ನು ರಚನೆ ಮಾಡಿದ್ರು. ಆ ಕವನ ಸಂಕಲನ ಒಂದು ಪತ್ರಿಕೆಯಲ್ಲಿ ಪ್ರಕಟವಾಗಿತ್ತು, ಒಂದು ನ್ಯೂಸ್ ಪೇಪರ್ ಅಲ್ಲಿ, ವಾರ್ತಾ ಪತ್ರಿಕೆಯಲ್ಲಿ ಪ್ರಕಟವಾಗಿತ್ತು 1900ರಲ್ಲಿ. ಸುವಾಸಿನಿ ಅಂತದ್ದು ನಿಮಗೆ ಕೇಳುವ ಪ್ರಶ್ನೆ, ಗೋವಿಂದ ಪೈ ಅವರ ಮೊಟ್ಟ ಮೊದಲ ಕವನ ಸಂಕಲನ ಯಾವುದು ಅಂದ್ರೆ ಅದು ಸುವಾಸಿನಿ. ಅದಾದ ನಂತರ ಗೋವಿಂದ ಪೈ ಅವರು ಗಿಳಿಬಿಂಡು, ನಂದಾದೀಪ, ಚಿತ್ರಭಾನು, ರವೀಂದ್ರನಾಥ ಠಾಕೂರ್, ಹೆಬ್ಬೆರಳು, ವೈಶಾಖ ಮತ್ತು ಗುಲ್ಬತ, ಭಗವಾನ್ ಬುದ್ಧ ಈ ರೀತಿಯ ಹಲವಾರು ಇನ್ನೂ ಹೆಚ್ಚಿನ ಕೃತಿಗಳನ್ನು ಇವರು ರಚನೆ ಮಾಡಿದ್ದಾರೆ. ಆ ಕೃತಿಗಳನ್ನು ನೀವು ಅವರ ಕವಿ ಪರಿಚಯವನ್ನು ನೋಡಿಕೊಂಡ್ರೆ ನಿಮಗೆ ಸಂಪೂರ್ಣವಾದ ವಿವರ ಸಿಗುತ್ತೆ. ಇವರು ಹಲವಾರು ಕೃತಿಗಳನ್ನು ರಚನೆ, ಖಂಡಕಾಲದಲ್ಲಿ ಕೃತಿಗಳನ್ನು ರಚನೆ ಮಾಡಿದ್ದಾರೆ, ಕವನ ಸಂಕಲನ ರಚನೆ ಮಾಡಿದ್ದಾರೆ, ನಾಟಕಗಳನ್ನು ರಚನೆ ಮಾಡಿದ್ದಾರೆ, ಅನುವಾದಗಳನ್ನು ಮಾಡಿದ್ದಾರೆ, ಜೀವನ ಚರಿತ್ರೆಗಳನ್ನ ಬರೆದಿದ್ದಾರೆ. ಆಮೇಲೆ ರುಬಾಯತ್ ಅಂತ ಬರುತ್ತೆ, ಉರ್ದು ಸಾಹಿತ್ಯ ರುಬಾಯತ್, ಉಮರ್ ಖಯ್ಯಾಮನ ರುಬಾಯಿಗಳು ಅನ್ನುವಂಥ ಕೃತಿಯನ್ನು ರಚನೆ ಮಾಡಿದ್ದಾರೆ. ಇಂಥ ಸಾಹಿತ್ಯದ ಪ್ರಕಾರಗಳು ಏನಿದಾವೆ, ಆ ಸಾಹಿತ್ಯದ ಎಲ್ಲಾ ಪ್ರಕಾರಗಳಲ್ಲೂ ಕೂಡ ಗೋವಿಂದ ಪೈ ಅವರು ಕೃತಿ ರಚನೆಯನ್ನು ಮಾಡೋದನ್ನ ನಾವು ಕಾಣಬಹುದು. ಈಗ ಇನ್ನೊಂದು ಮುಖ್ಯವಾಗಿರುವಂತಹ ವಿಚಾರ ಏನಂತಂದ್ರೆ, 1949ರಲ್ಲಿ ಆಗಿನ ಮದ್ರಾಸ್ ಸರ್ಕಾರ ಗೋವಿಂದ ಪೈ ಅವರಿಗೆ ರಾಷ್ಟ್ರಕವಿ ಅನ್ನುವಂಥ ಪ್ರಶಸ್ತಿಯನ್ನ ಕೊಡ್ತು. ರಾಷ್ಟ್ರ ಕವಿ ಅನ್ನುವಂಥ ಒಂದು ಪ್ರಶಸ್ತಿಯನ್ನ, ಒಂದು ಸನ್ಮಾನವನ್ನ, ಒಂದು ಗೌರವವನ್ನು ಕೊಡ್ತು ಮದ್ರಾಸ್ ಸರ್ಕಾರ 1949ರಲ್ಲಿ. ಕರ್ನಾಟಕ ಅನ್ನುವಂಥ ಪ್ರಾಂತದ ಮೇಲೆ ಮದ್ರಾಸ್ ಸರ್ಕಾರದಿಂದ ಆಡಳಿತ ನಡೀತಾ ಇತ್ತು. ಆ ಕಾರಣಕ್ಕಾಗಿ ಮದ್ರಾಸ್ ಸರ್ಕಾರ ಗೋವಿಂದ ಪೈ ಅವರಿಗೆ 1949ರಲ್ಲಿ ರಾಷ್ಟ್ರಕವಿ ಅನ್ನುವಂಥ ಪ್ರಶಸ್ತಿಯನ್ನ ಕೊಡ್ತು. ನೆನ್ಪಿಕೊಂಡಿದ್ವಿ, ಕನ್ನಡದ ಮೊಟ್ಟ ಮೊದಲ ರಾಷ್ಟ್ರಕವಿ ಯಾರು ಅಂತಂದ್ರೆ ಅವರು ಗೋವಿಂದ ಪೈ ಅವರು. ಕುವೆಂಪು ಅಂತ ಹೇಳ್ಬಿಡ್ತಾರೆ ನೀವು, ಕುವೆಂಪು ಅಲ್ಲ, ಕುವೆಂಪು ನಂತರದಲ್ಲಿ ಬಂದವರು. ಸೊ ಮೊಟ್ಟ ಮೊದಲ ಕನ್ನಡದ ರಾಷ್ಟ್ರಕವಿ ಅವರು ಗೋವಿಂದ ಪೈ ಅವರು. 1949ರಲ್ಲಿ ಅವರಿಗೆ ಆ ಒಂದು ಗೌರವ ಸಿಕ್ತು. ಸೊ ಹಾಗೆ ಗೋವಿಂದ ಪೈ ಅವರ ಬಗ್ಗೆ ನಾವು ಏನು ಹೇಳಬೇಕು ಅಂತಂದ್ರೆ, ನೋಡ್ರಿ, ಈ ಕಾಲದಲ್ಲಿ ಏನು ಗೋವಿಂದ ಪೈ ಅವರಿದ್ರು ಅಥವಾ ಅವ್ರ ಸಮಕಾಲೀನರಿದ್ರು, ಆ ಕಾಲದಲ್ಲಿ ಎಲ್ಲಾ ಸಾಹಿತಿಗಳು ಬಹುತೇಕ ಅವ್ರು ಏನ್ ಮಾಡ್ತಾ ಇದ್ರು ಅಂತಂದ್ರೆ, ಸಾಹಿತ್ಯವನ್ನು ರಚನೆ ಮಾಡೋದಕ್ಕೆ ಇರುವಂತಹ ವಿಧಾನಗಳು, ನಿಯಮಗಳು ಅಥವಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಏನ್ ಕರಿತೀವಿ, ಇವುಗಳನ್ನ ಕಟ್ಟುನಿಟ್ಟಾಗಿ ಅವರು ಪಾಲನೆ ಮಾಡ್ತಾ ಇದ್ರು. ಆದ್ರೆ ಗೋವಿಂದ ಪೈ ಅವರು ಪ್ರಾಸ ಅನ್ನುವಂತಹ ಒಂದು ಕನ್ನಡದ ವ್ಯಾಕರಣದ ಪ್ರಕಾರ ಆಗಿರುವಂತಹ ಪ್ರಾಸವನ್ನ, ಛಂದಸ್ಸಿನ ಪ್ರಕಾರ ಆಗಿರುವಂತಹ ಪ್ರಾಸವನ್ನ ಬಿಟ್ಟು ಕೃತಿಗಳನ್ನ, ಕವನಗಳನ್ನ ರಚನೆ ಮಾಡಿದಂತಹ ಮೊಟ್ಟ ಮೊದಲ ಕವಿ ಗೋವಿಂದ ಪೈ ಅವರು. ಸೊ ಗೋವಿಂದ ಪೈ ಅವರಿಗೆ ಈ ಒಂದು ಕಟ್ಟುನಿಟ್ಟು, ಈ ಒಂದು ಚೌಕಟ್ಟು ಅಥವಾ ಇದೇ ರೀತಿಯಾಗಿ ಬರೀಬೇಕು ಅನ್ನುವಂತ ರೀತಿ, ನಿಯಮಗಳು, ಈ ನಿಯಮಗಳಿಂದಾಗಿ ಕವಿಯ ಮನಸ್ಸಲ್ಲಿರುವಂತಹ ಭಾವನೆಗಳನ್ನ ವ್ಯಕ್ತಪಡಿಸೋದಕ್ಕೆ ಸಾಧ್ಯ ಆಗಲ್ಲ ಅಂತ ಅನ್ಕೊಂಡು ಪ್ರಾಸಗಳನ್ನ ಧಿಕ್ಕರಿಸಿ, ಪ್ರಾಸಗಳನ್ನ ಬಿಟ್ಟು ಕೃತಿಗಳನ್ನ ರಚನೆ ಮಾಡ್ತಾ ಹೋದ್ರು, ಪದ್ಯಗಳನ್ನ ರಚನೆ ಮಾಡ್ತಾ ಹೋದ್ರು. ಹಾಗಂತ ಅವ್ರ ಪದ್ಯಗಳಲ್ಲಿ ಪ್ರಾಸಗಳು ಇಲ್ವೇ ಇಲ್ಲ ಅಂತಲ್ಲ, ಕೆಲವು ಪದ್ಯಗಳಲ್ಲಿ ಪ್ರಾಸಗಳನ್ನ ನೋಡ್ಬೋದು. ಆದ್ರೆ ಅವರ ಬಹುತೇಕ ಪದ್ಯಗಳಲ್ಲಿ ಪ್ರಾಸಗಳನ್ನ ಬಿಟ್ಟು ಕೃತಿಗಳನ್ನ ರಚನೆ ಮಾಡಿದಂತಹ ಕನ್ನಡದ ಆ ಕವಿ ಅಂತಂದ್ರೆ ಅದು ಗೋವಿಂದ ಪೈ ಅವರು. ಈಗ ನಾವು ಈ ಒಂದು ಪದ್ಯಕ್ಕೆ ಬಂದ್ರೆ, ಕನ್ನಡಿಗರ ತಾಯಿ ಅನ್ನೋ ಒಂದು ಪದ್ಯಕ್ಕೆ ಬಂದ್ರೆ, ನೋಡ್ರಿ, ಈ ಪದ್ಯವನ್ನು ರಚನೆ ಮಾಡಿದಂತಹ ಕಾಲ ಯಾವುದು ಅಂತಂದ್ರ, ಇದು ಕರ್ನಾಟಕ ಏಕೀಕರಣ ಆಗೋದಕ್ಕಿಂತ ಮುಂಚಿನ ಕಾಲ. ಕರ್ನಾಟಕ ಅನ್ನುವಂಥ ಪ್ರಾಂತ್ಯ
ಏಕೀಕರಣ ಆಗೋದಕ್ಕಿಂತ ಮುಂಚೆ 1956ಕ್ಕಿಂತ ಮುಂಚಿನ ಕಾಲಘಟ್ಟದಲ್ಲಿ ರಚನೆಯಾದಂತಹ ಕವನ ಸಂಕಲನ ಇದು, ಹಾಡಿದೆ. ಯಾಕಾಗಿ ಈ ಕಾವ್ಯನ ರಚನೆ ಮಾಡಿದ್ರು ಅಂತಂದ್ರೆ, ಆ ಕಾಲದಲ್ಲಿ ಕರ್ನಾಟಕ ಅನ್ನುವಂತ ಪ್ರಾಂತ್ಯ ಹರಿದು ಹಂಚಿ ಹೋಗಿತ್ತು. ಒಂದಿಷ್ಟು ಪ್ರಾಂತ್ಯ ಹೈದರಾಬಾದ್ ಸೇರ್ಕೊಂಡಿತ್ತು, ಒಂದಿಷ್ಟು ಪ್ರಾಂತ್ಯ ಆಂಧ್ರ ಪ್ರದೇಶ ಸೇರ್ಕೊಂಡಿತ್ತು, ಒಂದಿಷ್ಟು ತಮಿಳುನಾಡು ಸೇರ್ಕೊಂಡಿತ್ತು, ಒಂದಿಷ್ಟು ಕೇರಳಕ್ಕೆ ಸೇರ್ಕೊಂಡಿತ್ತು. ಹೀಗೆ ಕನ್ನಡ ಭಾಷೆ ಮಾತಾಡುವಂತಹ ಕನ್ನಡಿಗರು ಮತ್ತು ಕನ್ನಡದ ಕೆಲವು ಪ್ರಾಂತ್ಯಗಳು ಹರಿದು ಹಂಚಿ ಹೋಗ್ಬಿಟ್ಟಿದೆ. ಸೊ ಆ ಕಾಲಘಟ್ಟದಲ್ಲಿ ಹೀಗೆ ಹರಿದು ಹಂಚಿ ಹೋಗಿರುವಂತಹ ಪ್ರಾಂತ್ಯಗಳನ್ನ ಮತ್ತೆ ಏಕೀಕರಣಗೊಳಿಸುವಂತಹ ದೃಷ್ಟಿಯಿಂದ, ಮತ್ತೆ ಕರ್ನಾಟಕವನ್ನ ತ್ಯಜಿಸಿ ಬೇರೆ ಬೇರೆ ರಾಜ್ಯಗಳಲ್ಲಿ ಜೀವನವನ್ನು ಮಾಡ್ತಿರುವಂತಹ ಕನ್ನಡಿಗರು ಮತ್ತೆ ತನ್ನ ರಾಜ್ಯಕ್ಕೆ, ತನ್ನ ಭಾಷೆಯನ್ನು ಮಾತಾಡುವಂತ ತನ್ನ ತಾಯ್ನಾಡಿಗೆ ಮರಳುವಂತ ದೃಷ್ಟಿಯಲ್ಲಿ ಹಲವಾರು ಜನ ಕವಿಗಳು ಹಲವಾರು ರೀತಿಯ ಕನ್ನಡ ಭಾಷೆಯ ಶ್ರೇಷ್ಠತೆಯನ್ನು ವರ್ಣಿಸುವಂತಹ ಅಥವಾ ಕರ್ನಾಟಕದ ಶ್ರೇಷ್ಠತೆಯನ್ನು ವರ್ಣಿಸುವಂತಹ ಕವನಗಳನ್ನ, ಹಾಡುಗಳನ್ನ, ಗೀತೆಗಳನ್ನ ರಚನೆ ಮಾಡ್ತಾ ಹೋದ್ರು ಹಲವಾರು. ಸೊ ಅದರಲ್ಲಿ ನಾವು ಪ್ರಮುಖವಾಗಿ ನೋಡೋದಾದ್ರೆ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಇದು ಕೂಡ ತುಂಬಾ ಪ್ರಮುಖವಾಗಿರುವಂತಹ ಹಾಡು. ಅದೇ ರೀತಿಯಾಗಿ ಕುವೆಂಪು ಅವರು ಬರೆದಿರುವಂತಹ ಜಯ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅನ್ನುವಂತ ಹಾಡು. ಅದ್ರ ಜೊತೆಗೆ ಕನ್ನಡಿಗರನ್ನ ಉದ್ದೇಶಿಸಿ ಕನ್ನಡದ ತಾಯಿಯ ಮಹಿಮೆಯನ್ನ ವರ್ಣನೆ ಮಾಡಿ, ಕರ್ನಾಟಕದ ಶ್ರೇಷ್ಠತೆಯನ್ನ ವರ್ಣನೆ ಮಾಡಿ, ಕನ್ನಡಿಗರಲ್ಲಿ ಮತ್ತೆ ಕನ್ನಡತನವನ್ನ, ತನ್ನ ರಾಜ್ಯ, ತನ್ನ ಭಾಷೆ ಬಗ್ಗೆ ಅವರಲ್ಲಿ ಪ್ರೀತಿ, ವಿಶ್ವಾಸ, ಅಭಿಮಾನ, ಗೌರವವನ್ನು ಮೂಡಿಸುವಂತ ಕಾರಣಕ್ಕೆ ಅದೇ ಕಾಲಘಟ್ಟದಲ್ಲಿ ಗೋವಿಂದ ಪೈ ಅವರು ಕನ್ನಡಿಗರ ತಾಯಿ ಅನ್ನುವಂತ ಒಂದು ಹಾಡನ್ನ, ಒಂದು ಗೀತೆಯನ್ನ ರಚನೆ ಮಾಡಿದರು. ಸೊ ಈ ಹಾಡು ಆ ಕಾಲದಲ್ಲಿ ಹಲವಾರು ಜನಗಳ ಮೇಲೆ, ಹಲವಾರು ಜನರ ಮನಸ್ಸಿನ ಮೇಲೆ ಗಾಢವಾದಂತಹ ಪ್ರಭಾವ ಬೀರಿತು. ಕರ್ನಾಟಕವನ್ನ ಏಕೀಕರಣಗೊಳಿಸಬೇಕು ಅನ್ನುವಂತ ಒಂದು ಹೊಸದಾಗಿರುವಂತಹ ಒಂದು ಚೈತನ್ಯವನ್ನು ಅವರ ಮನಸ್ಸಲ್ಲಿ ತುಂಬಿತು. ಹಾಗೆ ಕನ್ನಡ ಭಾಷೆ ಅಥವಾ ಕನ್ನಡ ನಾಡಲ್ಲಿ ಇಲ್ಲೇ ಇರುವಂತಹ ಯಾವುದೇ ರೀತಿಯಾಗಿರುವಂತಹ ಪ್ರಕೃತಿ ಸೌಂದರ್ಯ ಆಗಿರ್ಬೋದು ಅಥವಾ ಯಾವುದೇ ರೀತಿಯಾಗಿರುವಂತಹ ಅಂಶಗಳಾಗಿರ್ಬೋದು ನಮ್ಮ ರಾಜ್ಯದಲ್ಲಿ ಇಲ್ಲದೆ ಇರುವಂಥದ್ದು ಬೇರೆ ರಾಜ್ಯದಲ್ಲಿ ಏನಿದೆ ಅನ್ನುವಂತಹ ಒಂದು ಭಾವನೆಯನ್ನ ಜನರಲ್ಲಿ ಬೆಳೆಸಿದಂತಹ, ಮೂಡಿಸಿದಂತಹ ಪ್ರಮುಖವಾದಂತಹ ಹಲವು ಹಾಡುಗಳಲ್ಲಿ ಈ ಹಾಡು ಕೂಡ ಒಂದು. ಇಲ್ಲಿ ಕವಿ ಏನ್ ಮಾಡ್ತಾರೆ ಅಂದ್ರೆ ಕನ್ನಡ ತಾಯಿಯ ವರ್ಣನೆಯನ್ನು ಮಾಡ್ತಾ ಹೋಗ್ತಾರೆ. ಕರ್ನಾಟಕದಲ್ಲಿ ಎಂತಹ ವ್ಯಕ್ತಿಗಳು, ಎಂತಹ ಶಕ್ತಿಗಳು ಜನ್ಮವನ್ನು ಪಡೆದ್ರು, ಯಾವ ರೀತಿಯಾಗಿ ಕರ್ನಾಟಕದ ಮೇಲೆ ಆಡಳಿತವನ್ನು ಮಾಡಿದರು, ಯಾವ ರೀತಿ ಕನ್ನಡದ ಬಾವುಟವನ್ನು ಹಾರಿಸಿದ್ರು, ಯಾವ ರೀತಿ ಕನ್ನಡವನ್ನ ಇಡೀ ಪ್ರಪಂಚದಾದ್ಯಂತ ಹಬ್ಬ ಹಾಗೆ ಮಾಡಿದ್ರು ಅನ್ನುವಂಥ ಹಲವಾರು ವಿಷಯಗಳನ್ನ ತುಂಬಾ ಸೊಗಸಾಗಿ, ತುಂಬಾ ಚೆನ್ನಾಗಿ ಇವರು ವರ್ಣನೆ ಮಾಡ್ತಾ ಹೋಗ್ತಾರೆ. ನಾವು ಈಗ ನೇರವಾಗಿ ಆ ಕನ್ನಡಿಗರ ತಾಯಿ ಅನ್ನುವಂಥ ಪದದಲ್ಲಿರುವಂತಹ ಮೊದಲನೇ ಭಾಗವನ್ನ ನಾವು ಈಗ ಚರ್ಚೆ ಮಾಡ್ತಾ ಹೋಗೋಣ. ಈಗ ನಾನು ಅದನ್ನ ಓದ್ತಾ ಹೋಗ್ತೀನಿ. ಪ್ರತಿಯೊಂದು ಸಾಲುಗಳಿಂದ ಸರಿಯಾಗಿ ಕಂಡುಕೊಂಡು ನೋಡಿ. ಕವಿ ಹೇಳ್ತಾರೆ, ಕನ್ನಡಿಗರ ತಾಯಿಗೆ ಒಂದು ಕನ್ನಡಾಂಬೆಗೆ. ಕನ್ನಡಾಂಬೆ ಯಾರು? ಭುವನೇಶ್ವರಿ. ನೆನಪಿರಲಿ, ಭುವನೇಶ್ವರಿಗೆ ನಾವು ಕನ್ನಡಾಂಬೆ ಅಂತ ಕರಿತೀವಿ. ಈ ಭುವನೇಶ್ವರಿಗೆ ಅಥವಾ ಕನ್ನಡ ತಾಯಿಗೆ ಕವಿ ಹೇಳ್ತಾ ಇದ್ದಾರೆ ಏನಂತ, ತಾಯಿ ಬಾಲ ಮೊಗವ ತೋರ ಕನ್ನಡಿಗರ ಮಾತೆ. ಇಲ್ಲಿ ಕನ್ನಡಿಗರ ಮಾತೆ ಯಾರು? ಭುವನೇಶ್ವರಿ. ಆ ಭುವನೇಶ್ವರಿಗೆ ಕವಿ ಕರೀತಾ ಇದ್ದಾರೆ. ಏನ್ ಮಾಡ್ಬೇಕಂತ ತಾಯಿ ಒಂದು ತನ್ನ ಮುಖವನ್ನ ತೋರ್ಬೇಕಂತ. ಮೊಗವ ತೋರ, ಮೊಗ ಅನ್ನುವಂತ ಪದ ಇದು ಮುಗ ಅನ್ನೋದು ಕನ್ನಡದ ತದ್ಭವ. ಇದಕ್ಕೆ ನಾವು ಮುಖ ಅನ್ನೋ ಪದ ತತ್ಸಮ ಆಗಿರುತ್ತೆ. ತದ್ಭವ ತತ್ಸಮ, ತತ್ಸಮ ತದ್ಭವ. ತಾಯಿ ಬಾರ ಮೊಗವ ತೋರ, ತಾಯಿ ಬಂದು ತನ್ನ ಮುಖವನ್ನ ತನ್ನ ಮಕ್ಕಳಿಗೆ ತೋರಿಸ್ಬೇಕಂತ. ಹಾಗೆ ಹರಸುತ್ತಾಯೇ ಸುತರತಾಯೇ ನಮ್ಮ ಜನ್ಮದಾತೆ. ಸೊ ಈಗ ನಾನು ಕೊನೆಯ ಪದಗಳಿಂದ ನಿಮಗೆ ವಿವರಣೆ ಹೇಳ್ತಾ ಹೋಗ್ತೀನಿ. ನಮ್ಮ ಜನ್ಮದಾತೆ, ನಮಗೆ ಜನ್ಮ ಕೊಟ್ಟಂತಹ ಕನ್ನಡಾಂಬೆ ಭುವನೇಶ್ವರಿ ನಮ್ಮ ತಾಯಿಯೇ, ನೀನು ಬಂದು ನಿನ್ನ ಮುಖವನ್ನ ತೋರಿಸಿ ನಮಗೆ ಹರಸೋದ್ರ ಜೊತೆಗೆ ನಿನ್ನ ಸುತರಾಗಿರುವಂತಹ, ನಾವು ಸುತ ಅಂದ್ರೆ ಮಕ್ಕಳು, ಸುತ ಅಂದ್ರೆ ಮಗ, ಸುತರು ಅಂದ್ರೆ ಮಕ್ಕಳು, ಬಹುವಚನ. ನಿನ್ನ ಸುತರನ್ನ, ನಿನ್ನ ಮಕ್ಕಳನ್ನ ರಕ್ಷಣೆ ಮಾಡು, ನಿನ್ನ ಮಕ್ಕಳನ್ನ ನೀನು ಆರೈಕೆ ಮಾಡು ಅಂತ ಹೇಳ್ತಾರೆ. ಹಾಗೆ ನಮ್ಮ ತಪ್ಪ ನೆನೆದು ತಾಳೆ ಅಕ್ಕರೆಯಿಂದ ಎಮ್ಮನಾಡೆ. ಮತ್ತೆ ಇಲ್ಲಿ ಕವಿ ಹೇಳ್ತಾರೆ, ಕನ್ನಡಾಂಬೆಯೇ, ಕನ್ನಡ ತಾಯಿಯೇ ಅಥವಾ ಭುವನೇಶ್ವರಿಯೇ, ನೀನು
ಎಷ್ಟು ನಾವು ನಮ್ಮ ಜೀವನದಲ್ಲಿ ಹುಟ್ಟಿನಿಂದ ಇಲ್ಲಿಯವರೆಗೆ ನಾವು ಹಲವಾರು ತಪ್ಪುಗಳನ್ನ ಮಾಡ್ತಾ ಹೋಗಿದ್ದೀವಿ ಅಲ್ವಾ? ಅಂತ ಹಲವಾರು ತಪ್ಪುಗಳನ್ನ ನೀನು ಅಕ್ಕರೆಯಿಂದ ತಪ್ಪುಗಳನ್ನ ತಾಳಿಕೊಂಡು ಪ್ರೀತಿಯಿಂದ ನನ್ನ ಮಕ್ಕಳೇ ತಾನೇ ತಪ್ಪು ಮಾಡ್ತಾರೋ ಅಂತ ಆ ತಪ್ಪುಗಳನ್ನ ನೀನು ಕಡೆಗಣಿಸಿ ಅಂತ ಎಷ್ಟೋ ತಪ್ಪುಗಳನ್ನ ನೀನು ತಾಳಿಕೊಂಡು ನಮ್ಮನ್ನ ಪ್ರೀತಿಯಿಂದ ಅಕ್ಕರೆ ಅಂದ್ರೆ ಪ್ರೀತಿಯಿಂದ ನಮ್ಮನ್ನ ನೀನು ಆಳುತ್ತಾ ಇದ್ದೀಯಾ. ಆಡೋದು ಅಂದ್ರೆ ಇಲ್ಲಿ ನಮ್ಮನ್ನ ಕಾಯ್ತಾ ಇದ್ದೀಯಾ, ನಮ್ಮ ರಕ್ಷಣೆಯನ್ನ ಮಾಡ್ತಾ ಇದೀಯಾ, ನಮ್ಮನ್ನ ನಿರ್ವಹಣೆ ಮಾಡ್ತಾ ಇದೀಯಾ. ಹೇಗೆ? ಅಕ್ಕರೆಯಿಂದ ಪ್ರೀತಿಯಿಂದ ನಮ್ಮ ಹಲವಾರು ತಪ್ಪುಗಳನ್ನ ನೀನು ತಾಳಿಕೊಂಡಿದ್ದೀಯ. ಮನೆಯಲ್ಲಿ ತಾಯಿ ಇರ್ತಾರೆ. ಸೊ ಆ ತಾಯಿಗೆ ಮಕ್ಕಳಾಗಿರುವಂತ ನಾವು ಹುಟ್ಟಿನಿಂದ ಇಲ್ಲಿಯವರೆಗೆ ಹಲವಾರು ತಪ್ಪುಗಳನ್ನ ಮಾಡ್ತಾ ಬರ್ತೀವಿ. ಹಲವಾರು ಕಷ್ಟಗಳನ್ನ, ಹಲವಾರು ತೊಂದರೆಗಳನ್ನ ನಾವು ನಮ್ಮ ತಂದೆ ತಾಯಿಗಳಿಗೆ ಕೊಡ್ತಾ ಬಂದಿರ್ತೇವೆ, ಗೊತ್ತಿದ್ದರು. ಸೊ ಅದೇನೇ ತಪ್ಪುಗಳು ನಾವು ಮಾಡ್ತಾ ಇದ್ರು ಕೂಡ ಮನೆಯಲ್ಲಿರುವಂತಹ ನಮ್ಮ ತಾಯಿ ನಮ್ಮ ಎಲ್ಲಾ ತಪ್ಪುಗಳನ್ನ ಮನ್ನಿಸಿ, ಆ ತಪ್ಪುಗಳನ್ನ ತಾಳಿಕೊಂಡು, ಆ ತಪ್ಪುಗಳನ್ನ ಸಹಿಸಿಕೊಂಡು ನಮಗೆ ಕೇವಲ ಏನನ್ನ ಕೊಡ್ತಾಳೆ? ಪ್ರೀತಿಯನ್ನ ಉಂಟುಪಡಿಸ್ತಾರೆ, ಪ್ರೀತಿಯನ್ನ ಕೊಡ್ತಾರೆ. ಅದೇ ರೀತಿಯಾಗಿ ಕನ್ನಡಾಂಬೆಗೂ ಕೂಡ ನಾವು ಮಾಡುವಂತಹ ಹಲವಾರು ತಪ್ಪುಗಳನ್ನ ಮನ್ನಿಸಿ ನಮಗೆ ಆಸರೆಯನ್ನ, ರಕ್ಷಣೆಯನ್ನ ಕೊಡ್ತಾ ಇದ್ದಾರೆ. ಹಾಗೆ ಮತ್ತೆ ಕವಿ ಹೇಳ್ತಾರೆ, ನೀನೇ ಕಣ ನಮ್ಮ ಬಾಳ್ವೆ ನಿನ್ನ ಮರೆಯಲಂಬೆವು. ನೀನೇ ನಮ್ಮ ಬಾಳ್ವೆ. ನೀನೇ ಯಾರು? ಕನ್ನಡಾಂಬೆ. ಕನ್ನಡಾಂಬೆ ಅಂತಂದ್ರೆ ಇಲ್ಲಿ ಕನ್ನಡ ಭಾಷೆ ಅಂತ ಅನ್ಕೋಬೇಕು. ಕನ್ನಡ ಭಾಷೆನೇ ನಮ್ಮ ಬಾಳ್ವೆ ಅಂತ, ಕನ್ನಡ ಭಾಷೆಯೇ ನಮ್ಮ ಜೀವನವನ್ನು. ಸೊ ಹಾಗಾಗಿ ನಿನ್ನ ಮರೆಯಲೆಂದೆವು, ಎಂದಿಗೂ ಕೂಡ ನಮ್ಮ ಜೀವದ ಕೊನೆಯ ಕ್ಷಣದವರೆಗೂ ಕೂಡ ನಾವು ನಿನ್ನನ್ನ ಮರೆಯುವುದಿಲ್ಲ. ಯಾರನ್ನ ಮರೆಯೋದಿಲ್ಲ? ಕನ್ನಡವನ್ನ, ಕರ್ನಾಟಕವನ್ನ, ಕನ್ನಡ ನಾಡನ್ನ, ಕನ್ನಡ ತಾಯಿಯನ್ನ, ಭುವನೇಶ್ವರಿಯನ್ನ ಯಾವುದೇ ಕಾರಣಕ್ಕೂ ನಾವು ಮರೆಯೋದಿಲ್ಲ ಅನ್ನೋ. ನೆಕ್ಸ್ಟ್ ನೋಡ್ರಿ, ತನು ಕನ್ನಡ, ಮನ ಕನ್ನಡ, ನುಡಿ ಕನ್ನಡವೆಂಬವು. ಮತ್ತೆ ಕವಿ ಹೇಳ್ತಾರೆ, ಯಾಕೆ ನಾವು ನಿನ್ನನ್ನ ಮರೆಯೋಲ್ಲ ಅಂತಂದ್ರೆ ನಮ್ಮ ತನುವೆಲ್ಲ ಕನ್ನಡವಾಗಿದೆ. ತನು ದೇಹ, ನಮ್ಮ ಇಡೀ ದೇಹ ಈಗಿನಾಗಿದೆ ಕನ್ನಡ 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 ಅನ್ನತ್ತೆ. ಹಾಗೆ ದೇಹ ಮಾತ್ರ ಅಲ್ಲ, ನಮ್ಮ ಮನಸ್ಸು ಕೂಡ ಕನ್ನಡ ಆಗಿದೆ. ಮನಸ್ಸಲ್ಲೂ ಕೂಡ ಕನ್ನಡ ಭಾಷೆ, ಕನ್ನಡ ನಾಡು ಅನ್ನುವಂತಹ ಭಾವನೆ, ಪ್ರೀತಿ ಬಗ್ಗೆ ನಮಗಿದೆ. ಹಾಗೆ ನುಡಿ ಕನ್ನಡವೆಂಬವು, ಅಂದ್ರೆ ನಮ್ಮವು. ಕನ್ನಡಿಗರಾಗಿರುವಂತಹ ನಮ್ಮಗಳ ಭಾಷೆ, ನಮ್ಮ ನುಡಿ, ಅದು ಕೂಡ ಕನ್ನಡ. ಸೊ ಇದನ್ನ ಯಾಕೆ ಹೇಳ್ತಿದ್ದಾರೆ ಅಂದ್ರೆ, ಆ ಕಾಲಘಟ್ಟದಲ್ಲಿ ಹಲವಾರು ಭಾಷೆಗಳ ಅಧಿಪತ್ಯ ಅಥವಾ ಹಲವಾರು ಭಾಷೆಗಳ ಆಕ್ರಮಣ ಕನ್ನಡ ಭಾಷೆ ಮೇಲೆ ಆಗ್ತಾ ಇದೆ. ಸಹಜವಾಗಿ ಇಂಗ್ಲಿಷ್ ಇತ್ತು ಆ ಕಾಲದಲ್ಲಿ, ಬ್ರಿಟಿಷ್ ಇದ್ದಿದ್ದರಿಂದ ಇಂಗ್ಲಿಷ್ ಭಾಷೆಯ ಒಂದು ದಬ್ಬಾಳಿಕೆ ಅಥವಾ ಅದರ ಪ್ರಭಾವ ಕನ್ನಡದ ಮೇಲೆ ಇತ್ತು. ಹಾಗೆ ಹೈದರಾಬಾದ್ ಪ್ರಾಂತ್ಯ ಕೂಡ ಕರ್ನಾಟಕ ಜೊತೆಗೆ ಹೊಂದಾಣಿಕೆಯನ್ನ ಹೊಂದಿತ್ತು ಅಥವಾ ಸೇರಿಕೊಂಡಿತ್ತು. ಆ ಕಾರಣಕ್ಕೆ ಅಲ್ಲಿನ ಪ್ರಬಲ ಭಾಷೆಯಾಗಿದ್ದಂತಹ ಉರ್ದು ಭಾಷೆಯ ಪ್ರಭಾವ ಕೂಡ ನಮ್ಮ ಕನ್ನಡದ ಮೇಲೆ ಇತ್ತು. ಅದೇ ರೀತಿಯಾಗಿ ತಮಿಳು ಭಾಷೆ ಪ್ರಭಾವ, ತೆಲುಗು ಭಾಷೆ ಪ್ರಭಾವ, ಇವೆಲ್ಲಾ ಭಾಷೆಗಳ ಪ್ರಭಾವ ಕನ್ನಡದ ಮೇಲೆ ಆಗಿದ್ರು ಕೂಡ ಮತ್ತೆ ಕನ್ನಡಿಗರು ಇವೆಲ್ಲಾ ಭಾಷೆಗಳನ್ನ ತಮ್ಮ ಕನ್ನಡ ಭಾಷೆಯಲ್ಲಿ ಬಳಸಿಕೊಂಡ್ರು ಕೂಡ ಕನ್ನಡ ಅನ್ನೋದು ಅದು ಯಾವತ್ತಿಗೂ ನಾಶವಾಗಲಿಲ್ಲ. ಆ ಎಲ್ಲಾ ಭಾಷೆಗಳ ಜೊತೆಗೆ ತನ್ನ ಶ್ರೇಷ್ಠತೆಯನ್ನ ಉಳಿಸಿಕೊಂಡು ಗಟ್ಟಿಯಾಗಿ ಬೇರೂರಿ ಇವತ್ತಿನವರೆಗೂ ಕೂಡ ಆ ಭಾಷೆ ಜೀವಂತವಾಗಿರುವಂತಹ ಭಾಷೆಯಾಗಿ ಉಳ್ಕೊಂಡು. ಕನ್ನಡ ತುಂಬಾ ಪುರಾತನವಾಗಿರುವಂತಹ, ಪ್ರಾಚೀನವಾಗಿರುವಂತಹ ಭಾಷೆ ಇದೆ. ಅಷ್ಟು ಸಾವಿರಾರು, 2,500 ವರ್ಷಗಳ ಇತಿಹಾಸವನ್ನು ಹೊಂದಿದ್ರು ಕೂಡ ಅಷ್ಟು ವರ್ಷಗಳಿಂದ ಇಲ್ಲಿವರೆಗೆ ಕನ್ನಡ ಭಾಷೆ ಅನ್ನೋದು ಉಳ್ಕೊಂಡಿದೆ, ಜೊತೆಗೆ ಬೆಳೀತಾ ಇದೆ ಅಂತಂದ್ರೆ ಅದಕ್ಕೆ ಕಾರಣ ಶ್ರೇಷ್ಠರಾಗಿರುವಂತಹ ಕವಿಗಳು, ಶ್ರೇಷ್ಠರಾಗಿರುವಂತಹ ಸಾಹಿತಿಗಳು, ಹಾಗೆ ಜೊತೆಗೆ ಕನ್ನಡದ ಮೇಲೆ ಅಭಿಮಾನವನ್ನು ಹೊಂದಿರುವಂತಹ ಕನ್ನಡಿಗರು. ಮುಂದೆ ನೋಡಿ, ಇಲ್ಲಿ ಮೊದಲಿಗೆ ಕವಿ ಏನ್ ಮಾಡಿದ್ರು ಅಂದ್ರೆ ಕನ್ನಡ ಭಾಷೆಯ, ಕನ್ನಡ ತಾಯಿಯ ಶ್ರೇಷ್ಠತೆಯನ್ನ ವರ್ಣಿಸ್ತಾ ಹೋದ್ರು. ಕನ್ನಡ ತಾಯಿಯ ಶ್ರೇಷ್ಠತೆಯನ್ನ ವರ್ಣಿಸ್ತಾ ಹೋದ್ರು. ಈಗ ಕನ್ನಡದ ಶ್ರೇಷ್ಠತೆಯನ್ನ ವರ್ಣಿಸ್ತಾ ಹೋಗ್ತಾರೆ, ಕನ್ನಡ ಭಾಷೆಯ ಶ್ರೇಷ್ಠತೆಯನ್ನ ವರ್ಣಿಸ್ತಾ ಹೋಗ್ತಾರೆ. ಸೊ ಆ ಕನ್ನಡ ಭಾಷೆ ಎಂತದು ಅಂತ ಹೇಳಿದ್ರೆ ಅವರ ಪ್ರಕಾರ ನೋಡಿ, ಹಣ್ಣನೀವ ಕಾಯನೀವ ಪರಿಪರಿಯ ಮರಗಳು, ಪತ್ರವೀವ ಪುಷ್ಪವೀವ ಲತೆಯ ತರಂಗಳು. ಮತ್ತೆ ಇಲ್ಲಿ ಕವಿ ಹೇಳ್ತಾರೆ, ಕರ್ನಾಟಕ ಅಂದ್ರೆ, ಕರ್ನಾಟಕ ಹೇಗಿದೆ, ಕರ್ನಾಟಕದಲ್ಲಿರುವಂತಹ ಕಾಡುಗಳಲ್ಲಿ ಹಣ್ಣನೀವ, ಹಣ್ಣುಗಳನ್ನ ಈವ ಕೊಡುವ, ರುಚಿಕರವಾದಂತಹ ಹಣ್ಣುಗಳನ್ನ ಕೊಡುವಂತಹ, ಕಾಯಿಗಳನ್ನ ಕೊಡುವಂತಹ, ಪರಿಪರಿಯ ತರತರದ ವಿಧವಾದ ಹಲವಾರು ಮರಗಳಿಂದ ಕೂಡಿದೆ ಕರ್ನಾಟಕ, ಕರುನಾಡು.
ಪತ್ರಮೀವ ಪುಷ್ಪಮೀವ ಲತೆಯ ತರತರಂಗಳು. ಹಾಗೆ ತರತರದ ಲತೆಗಳು, ಗಿಡಗಳು, ಹೂವಿನ ಬಳ್ಳಿಗಳು ಇದ್ದಾವೆ. ಇಲ್ಲಿ ಹಲವಾರು ರೀತಿಯ ಪತ್ರಗಳು, ಎಲೆಗಳು, ಔಷಧೀಯ ಗುಣಗಳು ಇರುವಂತಹ ಎಲೆಗಳು, ಹಾಗೆ ಸುವಾಸನೆಯನ್ನು ಬೀರುವಂತಹ ಪುಷ್ಪಗಳಿಂದ ಕೂಡಿರುವಂತಹ ಸಾವಿರಾರು ತರತರದ ಬಗೆಯ ಗಿಡಗಳು, ಮರಗಳನ್ನು ಹೊಂದಿರುವಂತಹ ಕಾಡುಗಳು, ವನಗಳು ನಮ್ಮ ಕನ್ನಡ ನಾಡಲ್ಲಿದೆ. ಅಷ್ಟೇ ಅಲ್ಲದೆ ಇಲ್ಲಿ ಬೀಸುವಂತ ಗಾಳಿ ಹೇಗಿರುತ್ತೆ ಅಂದ್ರೆ ನೋಡ್ರಿ, ತೆನೆಯ ಕೆನೆಯ ಗಾಳಿಯೋ, ತೆನೆಯ ಕೆನೆಯ ಗಾಳಿಯೋ. ತೆನೆಗಳು ಅಂದ್ರೆ ಹೊಲಗಳಲ್ಲಿ ಬೆಳೆದಿರುವಂತಹ ಬೆಳೆಗಳ ಮೇಲಿನಿಂದ ಬೀಸುವಂತಹ ಮೃದುವಾಗಿರುವಂತಹ ತಂಪಾಗಿರುವಂತಹ ತಂಗಾಳಿ ಏನಿರುತ್ತೆ, ಆ ತಂಗಾಳಿ ಕೂಡ ಕರ್ನಾಟಕದಲ್ಲಿ ಅಥವಾ ಕನ್ನಡ ನಾಡಲ್ಲಿ ಬೀಸುತ್ತೆ. ಅಷ್ಟೇ ಅಲ್ಲದೆ ಇಲ್ಲಿ ಖಗ, ಮೃಗೂರ ಗಾಳಿಯೋ ಅಂತ ಹೇಳಿದರೆ ತುಂಬಾ ಮುಖ್ಯವಾಗಿರುವಂತಹ ಪದ. ಅದನ್ನ ಅಂಡರ್ಲೈನ್ ಮಾಡ್ಕೊಂಡ್ರಿ, ಒಂದೊಂದೇ ಪದಗಳನ್ನ ನೋಡ್ತಾ ಹೋಗ್ರಿ. ನೋಡಿ, ಮೊದಲಿಗೆ ಈ ಖಗ, ಮೃಗೂರ ಗಾಳಿ ಅಂತ ಪದ ಅಲ್ವಾ. ಸೊ ಈ ಪದವನ್ನು ನಾವು ಒಂದೇ ಪದಗಳನ್ನಾಗಿ ಬಿಡಿಸ್ತಾ ಹೋದ್ರೆ, ಮೊದಲಿಗೆ ಖಗ ಅಂತ ಪದ ಇದೆ. ಖಗ ಅಂದ್ರೆ ಪಕ್ಷಿ, ಖಗ ಅಂದ್ರೆ ಪಕ್ಷಿ ಅಂತ. ನೆಕ್ಸ್ಟ್ ಮೃಗ ಅಂತ ಇದೆ. ಮೃಗ ಅಂದ್ರೆ ಪ್ರಾಣಿ ಅಲ್ವಾ. ನೆಕ್ಸ್ಟ್ ನೋಡಿ, ಖಗ ಮೃಗೋರಗ ಅಂದ್ರೆ ಉರಗ ಅಂತ. ಈ ಪದದಲ್ಲಿ ಉರಗ ಅಂತ ಪದ ಇದೆ. ಉರಗ ಅಂದ್ರೆ ಹಾವು. ನೆಕ್ಸ್ಟ್ ಉರಗ ಆದ್ಮೇಲೆ ಗ ನಾವು ಹೊರಡಿಸಿದ್ರೆ ಗ ಪ್ಲಸ್ ಆ ಬಂತು. ಲಾಸ್ಟ್ ಏನಿದೆ, ಆಡಿ ಅನ್ನೋ ಪದ. ಆಡಿ ಅಂದ್ರೆ ಸಮೂಹ ಅಥವಾ ಗುಂಪು ಅನ್ನುವಂತ ಅರ್ಥ. ಸೊ ಒಟ್ಟಾರೆ ಈ ಒಂದು ಪದದಲ್ಲಿ ಕವಿ ಎಷ್ಟು ವಿಶಾಲವಾಗಿರುವಂತಹ ಅರ್ಥವನ್ನು ಹೇಳ್ತಾ ಹೋಗ್ತಾರೆ. ಖಗ ಮೃಗೋರ ಗಾಳಿಯೋ. ಖಗ ಅಂದ್ರೆ ಪಕ್ಷಿ, ಮೃಗ ಅಂದ್ರೆ ಪ್ರಾಣಿ, ಉರಗ ಅಂದ್ರೆ ಹಾವು, ಆಡಿ ಅಂದ್ರೆ ಸಮೂಹ, ಗುಂಪು. ಅಲ್ಲಿ ಕವಿ ಏನ್ ಹೇಳ್ತಿದ್ದಾರೆ, ಕನ್ನಡ ನಾಡಲ್ಲಿ ಗುಂಪು ಗುಂಪಾಗಿ, ಸಮೂಹವಾಗಿ, ಹಲವಾರು ಸಂಖ್ಯೆಯಲ್ಲಿ, ಲಕ್ಷಾಂತರ ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಪಕ್ಷಿಗಳಿದ್ದಾವೆ, ಪ್ರಾಣಿಗಳಿದ್ದಾವೆ, ಸರೀಸೃಪಗಳಿದ್ದಾವೆ, ಹಾವುಗಳಿದ್ದಾವೆ. ಎಲ್ಲಾ ರೀತಿಯಾಗಿರುವಂತಹ ಪ್ರಾಣಿ ಪಕ್ಷಿಗಳು ಕೂಡ ಕನ್ನಡ ನಾಡಲ್ಲಿ ಆಶ್ರಯವನ್ನ ಪಡ್ಕೊಂಡಿದ್ದಾವೆ. ಗುಂಪು ಗುಂಪಾಗಿ ಸಾವಿರ ಸಂಖ್ಯೆಯಲ್ಲಿ ಅಥವಾ ಅಸಂಖ್ಯಾತ ಸಂಖ್ಯೆಯಲ್ಲಿ. ಅಷ್ಟೇ ಅಲ್ಲದೆ ನೆಕ್ಸ್ಟ್ ನದಿ, ನಗರ, ನಗಾಳಿಯು. ಮತ್ತೆ ಇಲ್ಲಿ ಈ ಕನ್ನಡ ನಾಡಲ್ಲಿ ಕೇವಲ ಪಕ್ಷಿಗಳು, ಪ್ರಾಣಿಗಳು, ಹಾವುಗಳು ಮಾತ್ರ ಅಲ್ಲ, ಇಲ್ಲಿ ದೊಡ್ಡ ದೊಡ್ಡ ನದಿಗಳು ಕೂಡ ಹರಿತವೆ, ದೊಡ್ಡ ದೊಡ್ಡ ನಗರಗಳು ಕೂಡ ಇದ್ದಾವೆ. ಈ ನದಿ ಮತ್ತು ನಗರಗಳ ಸಮೂಹವನ್ನ, ಗುಂಪನ್ನ ಹೊಂದಿರುವಂತಹ ಒಂದು ವಿಶಾಲವಾಗಿರುವಂತಹ ರಾಜ್ಯ ಅದು ಕರುನಾಡು ಅಥವಾ ಕರ್ನಾಟಕ. ನೋಡಿ, ಜೇನು ಸುರಿಯುವ, ಹಾಲು ಹರಿಯುವ, ದಿವಂ ಭೂಮಿಗಿಳಿದಿದೆ. ತುಂಬಾ ದೊಡ್ಡ ಮಾತು. ಇಲ್ಲಿ ಕವಿ ಹೇಳ್ತಾ ಇದ್ದಾರೆ, ಕರ್ನಾಟಕ ಅನ್ನೋದು ಹೇಗಿದೆ ಅಂತಂದ್ರೆ, ಕರ್ನಾಟಕದಲ್ಲಿನ ವೈಭವ ಅಥವಾ ಕರ್ನಾಟಕದಲ್ಲಿನ ಕಾಡುಗಳು, ಕರ್ನಾಟಕದಲ್ಲಿನ ಪ್ರಾಣಿ ಪಕ್ಷಿಗಳು, ಕರ್ನಾಟಕದ ಪ್ರಾಕೃತಿಕ ವೈಭವವನ್ನು ನೋಡಿದ್ರೆ, ಇಲ್ಲಿ ದಿವಂ ನೋಡಿ. ಮತ್ತೆ ನಾನು ಕೊನೆಯ ಪದಗಳಿಂದ ಬರ್ತಾ ಇದ್ದೀನಿ, ಆ ಸಾಲಿನ ಕೊನೆಯ ಪದಗಳಿಂದ ಬರ್ತಾ ಇದ್ದೀನಿ. ದಿವಂ ಅಂದ್ರೆ ಸ್ವರ್ಗ. ದಿವಂ ಭೂಮಿಗಿಳಿದಿದೆ ಅಂದ್ರೆ ಸ್ವರ್ಗವೇ ಭೂಮಿಯ ಮೇಲೆ ಇಳಿದಿದೆ ಏನೋ ಅನ್ನೋ ಹಾಗೆ ಕಾಣುತ್ತೆ. ಇಲ್ಲಿ ಹರಿಯುವಂತಹ ನದಿಗಳು ಜೇನು ಸುರಿತಾ ಇದೆ ನೋಡಿ. ಜೇನು ಸುರಿಯುವ ಅಂದ್ರೆ ಇಲ್ಲಿನ ಜಲಪಾತಗಳು ಯಾವ ರೀತಿಯಾಗಿ ಜಲಪಾತಗಳು ಮೇಲಿನಿಂದ ಎತ್ತರದಿಂದ ಧುಮ್ಮಿಕ್ತವೋ ಹಾಗೆ ಧುಮ್ಮಿಕ್ಕುವಂತ ಜಲಪಾತಗಳನ್ನು ನೋಡಿದ್ರೆ ಮೇಲಿನಿಂದ ಅಥವಾ ಸ್ವರ್ಗದಿಂದ ಜೇನು ತುಪ್ಪ ಸುರಿತಾ ಇದೆ ಅನ್ನೋ ಹಾಗೆ ಕಾಣುತ್ತೆ. ಹಾಗೆ ಅಲ್ಲಿ ಹರಿಯುವಂತಹ ಹಲವಾರು ನದಿಗಳನ್ನು ನಾವು ನೋಡಿದ್ರೆ ಆ ನದಿಗಳಲ್ಲಿರುವಂತಹ ಶುಭ್ರವಾದ ಬಿಳಿ ಬಣ್ಣದ ನೀರು ನೋಡೋದಕ್ಕೆ ಹಾಲೇ ಹರಿತಾ ಇದೆ ಅನ್ನೋ ನದಿಯಲ್ಲಿ. ನೀರಲ್ಲ, ಹಾಲೇ ನದಿಯಾಗಿ ಅಲ್ಲಿ ಹರಿತಾ ಇದೆಯೋ ಅನ್ನೋ ಹಾಗೆ ಕಾಣುತ್ತೆ. ಒಟ್ಟಾರೆಯಾಗಿ ಇಂಥ ಅದ್ಭುತ ಪ್ರಾಕೃತಿಕ ದೃಶ್ಯವನ್ನು ನೋಡಿದ್ರೆ ದಿವಂ ಅಂದ್ರೆ ಸ್ವರ್ಗವೇ ನಮ್ಮ ಕರುನಾಡಿನ ಭೂಮಿ ಮೇಲೆ ಇಳಿದಿದೆಯೇನೋ ಅನ್ನೋ ಹಾಗೆ ಭಾಸವಾಗುತ್ತೆ. ಅಷ್ಟು ಸುಂದರವಾಗಿದೆ ನಮ್ಮ ಕರುನಾಡು ಅನ್ನೋದು ಕವಿಯ ಅಭಿಮತ, ಕವಿಯ ವರ್ಣನೆ. ಜೈನರಾದ ಪೂಜ್ಯಪಾದ ಕೊಂಡ ಕುಂದವರ್ಯರ ಮಧ್ವಯತಿಯೇ ಬಸವಪತಿಯೇ ಮುಖ್ಯ ಮತಾಚಾರ್ಯರ ಶರ್ವ ಪಂಪ ರನ್ನರ ಲಕ್ಷ್ಮೀಪತಿ ಜನ್ನರ ಷಡಕ್ಷರಿ ಮುದ್ದಣ್ಣರ ಪುರಂದರ ವರೇಣ್ಯರ ತಾಯೆ ನಿನ್ನ ಬಸಿರೇ ಹೊನ್ನ ಗಣಿ ವಿದ್ಯಾರಣ್ಯರ.
ಈಗ ಕನ್ನಡ ಭೂಮಿಯ ಬಗ್ಗೆ ಇಲ್ಲಿನ ಮಣ್ಣಿನ ಬಗ್ಗೆ ಕವಿ ಹೇಳ್ತಾ ಇದ್ದಾನೆ. ಇಲ್ಲಿ ಜೈನರಾದ ಪೂಜ್ಯಪಾದ ಕೊಂಡ ಕುಂದವರೆಯರು, ಇಲ್ಲಿ ಜೈನ ಸಾಹಿತ್ಯದ ಮೂಲ ಪುರುಷನಾಗಿರುವಂತಹ ಕೊಂಡ ಕುಂದಾಚಾರ್ಯ ಅನ್ನುವಂತಹ ಒಬ್ಬ ಸಾಹಿತಿ ಅಥವಾ ಅವರ ಒಬ್ಬ ಮೂಲ ಪುರುಷ. ಆ ಪುರುಷನ ಬಗ್ಗೆ ಇಲ್ಲಿ ಹೇಳ್ತಾರೆ ಜೈನರಾದ ಪೂಜ್ಯಪಾದ, ಜೈನ ಧರ್ಮಕ್ಕೆ ಸೇರಿದಂತಹ ಪೂಜ್ಯರಾಗಿರುವಂತಹ ಕೊಂಡ ಕುಂದವರ್ಯನು ಕೂಡ ಮೊದಲ ಬಾರಿಗೆ ಕರ್ನಾಟಕಕ್ಕೆ ಬಂದು ಕನ್ನಡ ಭೂಮಿಗೆ ಬಂದು ಅಲ್ಲಿ ಆತನ ಮತ ಪ್ರಚಾರವನ್ನ ಮಾಡಿದ ಅಥವಾ ಅಲ್ಲಿ ಆತನ ಸಾಹಿತ್ಯ ಕೃಷಿಯನ್ನ ಮಾಡಿದ. ಅವನು ಹಲವಾರು ಜೈನ ಧರ್ಮಿಕರಿಗೆ ಹಿರಿಯವನಾಗಿ ಅಲ್ಲಿ ನಮ್ಮ ಕರ್ನಾಟಕದಲ್ಲಿ ಆದ ಜೀವನವನ್ನ ಮಾಡ್ದ ಅನ್ನೋದು ಅರ್ಥ ಆಗ್ತಿದೆಯಾ? ಜೈನರಾದ ಜೈನ ಧರ್ಮಕ್ಕೆ ಸೇರಿದಂತಹ ಪೂಜ್ಯಪಾದ ಅಂದ್ರೆ ಪೂಜ್ಯವಾಗಿರುವಂತಹ ವ್ಯಕ್ತಿ, ಪೂಜನೀಯ ವ್ಯಕ್ತಿ ಆಗಿರುವಂತಹ ಕೊಂಡ ಕುಂದವರ್ಯ ಅಥವಾ ಕೊಂಡ ಕುಂದಾಚಾರ್ಯ ಅನ್ನುವಂಥ ವ್ಯಕ್ತಿ ಕರ್ನಾಟಕಕ್ಕೆ ಬಂದು ನಮ್ಮ ಭೂಮಿಗೆ ಬಂದು ಇಲ್ಲಿ ಆತ ಜೀವನವನ್ನು ಮಾಡಿ ಇಲ್ಲಿ ತನ್ನ ಶ್ರೇಷ್ಠತೆಯಿಂದಾಗಿ ಹಲವು ಜೈನ ಸಂಪ್ರದಾಯಸ್ಥರಿಗೆ ಆತ ಮೂಲ ಪುರುಷ ಅಂತ ಅನ್ಸ್ಕೊಂಡ. ಜೈನ ಸಂಪ್ರದಾಯಸ್ಥರಿಗೆ ಆತ ಪೂಜ್ಯವಾದಂಥ ವ್ಯಕ್ತಿ ಅನ್ಸ್ಕೊಂಡು ಆತ ಇಲ್ಲಿ ಜೀವನವನ್ನ ಮಾಡ್ದ. ಅಷ್ಟೇ ಅಲ್ಲದೆ ಈ ಕನ್ನಡ ಭೂಮಿಯಲ್ಲಿ ಮಧ್ವಯತಿ ಅಂದ್ರೆ ಮಧ್ವಾಚಾರ್ಯರು, ಹಾಗೆ ಬಸವಪತಿ ಬಸವಣ್ಣನವರು, ಹಾಗೆ ಹಲವಾರು ಮುಖ್ಯವಾಗಿರುವಂತಹ ಮತ ಆಚಾರ್ಯರು, ಹಲವು ಮತಗಳಿಗೆ ಸೇರಿದಂತಹ ಈ ಮಧ್ವಾಚಾರ್ಯರಾಗಿರ್ಬೋದು ಅಥವಾ ಬಸವಣ್ಣನವರಾಗಿರ್ಬೋದು, ರಾಮಾನುಜಾಚಾರ್ಯರಾಗಿರ್ಬೋದು, ಇಂಥ ಹಲವಾರು ಜನ ಮತಾಚಾರ್ಯರು, ಮತಗಳ ಪ್ರಚಾರಕರು, ಧರ್ಮಗಳ ಪ್ರಚಾರಕರು ಅಥವಾ ಸಮಾಜ ಸುಧಾರಕರು, ಇವರು ಕೂಡ ಕರ್ನಾಟಕದಲ್ಲಿ ಆಶ್ರಯವನ್ನು ಪಡೆದು ಕರ್ನಾಟಕದಲ್ಲಿ ಹುಟ್ಟಿದರು, ಕರ್ನಾಟಕದಲ್ಲಿ ಜನ್ಮವನ್ನ ಪಡೆದು ತಮ್ಮ ಶ್ರೇಷ್ಠತೆಯನ್ನು ತೋರಿಸಿದರು. ಹಾಗೆ ಶರ್ವ ಪಂಪ ರನ್ನರ, ನಾವು ಕನ್ನಡದ ಕವಿಗಳ ಬಗ್ಗೆ ಬಂದ್ರೆ ಕನ್ನಡದ ಕವಿಯಾಗಿರುವಂತ ಶರ್ವ ನೋಡಿ. ಶರ್ವ ಅಂದ್ರೆ ನೃಪತುಂಗ ಅನ್ನುವಂಥ ಕವಿ ಏನಿದ್ದಾನೆ, ಈ ನೃಪತುಂಗ ಕವಿ ಕವಿರಾಜ ಮಾರ್ಗವನ್ನ ಬರೆದಿರುವಂತಹ ನೃಪತುಂಗ ಕವಿಯ ಮೂಲ ಹೆಸರು ಶರ್ವ ಅಂತ. ಅರ್ಥ ಆಗ್ತಿದೆಯಾ? ನೃಪತುಂಗ, ಅಮೋಘ ವರ್ಷ ನೃಪತುಂಗ ಅಂತ ಕರಿತೀವಿ. ಆ ನೃಪತುಂಗ ಅನ್ನೋನು ಕನ್ನಡದ ಮೊಟ್ಟ ಮೊದಲ ಕಾದಂಬರಿ ಕೃತಿಯಾಗಿರುವಂತಹ ಕವಿರಾಜ ಮಾರ್ಗವನ್ನ ಬರೆದ. ಆ ಕವಿರಾಜ ಮಾರ್ಗವನ್ನ ಬರೆದವನು ನೃಪತುಂಗ. ಅವನ ಮೊದಲ ಹೆಸರು ಅಥವಾ ಅವನ ಮೂಲ ಹೆಸರು ಶರ್ವ. ಆದ್ರೆ ಇತ್ತೀಚೆಗೆ ಈ ಕವಿರಾಜ ಮಾರ್ಗ ಅನ್ನುವಂಥ ಕೃತಿಯನ್ನ ಬರೆದಿದ್ದು ನೃಪತುಂಗ ಅಲ್ಲ, ಅವನ ಆಸ್ಥಾನದಲ್ಲಿ ಇದ್ದಂತ ಶ್ರೀ ವಿಜಯ ಅನ್ನುವಂಥ ಒಬ್ಬ ಕವಿ ಬರೆದ ಅನ್ನುವಂಥ ಒಂದು ಮಾಹಿತಿ ಸಿಗುತ್ತೆ. ಅದೇನೇ ಆಗಿದ್ರು ಕೂಡ ಈ ಕೃತಿ ರಚನೆ ಆಗಿದ್ದು ಸುಮಾರು ವರ್ಷಗಳ ಹಿಂದೆ. ಸೊ ಹಾಗಾಗಿ ಅಲ್ಲಿ ನಮ್ಮ ಗೋವಿಂದಪ್ಪಯವರ ಪ್ರಕಾರ ಶರ್ವ ಅಂದ್ರೆ ನೃಪತುಂಗ ಶ್ರೀ ಕವಿರಾಜ ಮಾರ್ಗವನ್ನ ಬರೆದಂತ ಒಬ್ಬ ಕವಿಯಿಂದ ಕನ್ನಡ ಸಾಹಿತ್ಯ ಚರಿತ್ರೆ ಪ್ರಾರಂಭವಾಗಿ ನಂತರ ಅದು ಪಂಪ, ರನ್ನ ಇಂಥ ಮಹಾನ್ ಕವಿಗಳಿಂದ ಏನಾಯಿತು ಬೆಳೀತಾ ಹೋಯಿತು. ಅಷ್ಟೇ ಅಲ್ಲದೆ ಲಕ್ಷ್ಮೀಪತಿ, ಹಾಗೆ ಲಕ್ಷ್ಮೀಪತಿ ಅನ್ನೋದು ಕವಿಯ ಹೆಸರು. ಲಕ್ಷ್ಮೀಶ ಅಂತ ಕರಿತೀವಿ. ಜೈಮಿನಿ ಭಾರತವನ್ನು ಬರೆದಿರುವಂತ ಕವಿ ಲಕ್ಷ್ಮೀಶ ಅನ್ನುವಂಥ ಕವಿ ಏನಿದ್ದಾನೆ, ಆ ಲಕ್ಷ್ಮೀಶ ಕವಿಗೆ ಲಕ್ಷ್ಮೀಪತಿ ಎನ್ನುವಂತ ಹೆಸರನ್ನ ಕರಿತೀವಿ. ಜೊತೆಗೆ ಜನ್ನ ಕವಿ, ಯಶೋಧರ ಚರಿತೆಯನ್ನ ಬರೆದ ಆ ಕವಿ. ಹಾಗೆ ಷಡಕ್ಷರಿ ಎನ್ನುವಂತ ಕವಿ, ಮುದ್ದಣ್ಣ ಅನ್ನುವಂಥ ಕವಿ. ಮುದ್ದಣ್ಣ ಅನ್ನುವಂಥ ಕವಿ 8ನೇ ತರಗತಿಯಲ್ಲಿ ಆತನೇ ಬರೆದಿರುವಂತಹ ಒಂದು ಗದ್ಯ ಭಾಗ ಕೂಡ ಬರುತ್ತೆ, ಸಪ್ತಾಕ್ಷರಿ ಮಂತ್ರ ಅನ್ನೋ. ಇದು ಅದ್ಭುತವಾಗಿರುವಂತಹ ಕವಿ. ಹುಟ್ಟಿದ್ದು 18-19 ಶತಮಾನದಲ್ಲಿ ಈತ ಜೀವನವನ್ನು ಮಾಡಿದ್ರು ಕೂಡ ಈತನ ಕಾವ್ಯ ಶೈಲಿ ಹಳೆಗನ್ನಡ ಶೈಲಿ ಅದ್ಭುತವಾಗಿರುವಂತಹ ಕವಿ. ಮುಂದೆ ಈತನ ಗದ್ಯ ಭಾಗ ಬಂದಾಗ ಅವ್ರ ಬಗ್ಗೆ ಚರ್ಚೆ ಮಾಡೋಣಂತೆ. ಹಾಗೆ ಷಡಕ್ಷರಿ, ಮುದ್ದಣ್ಣರಂತಹ ಕವಿಗಳು ಹುಟ್ಟಿದಂತಹ ನಾಡಿದು. ಅಷ್ಟೇ ಅಲ್ಲದೆ ಪುರಂದರ ವರೆಣ್ಯರು, ದಾಸ ಸಾಹಿತ್ಯದ ಶ್ರೇಷ್ಠರಾಗಿರುವಂತಹ ಪುರಂದರ ದಾಸರು, ಕನಕದಾಸರಂತಹ ಮಹಾನ್ ದಾಸ ಶ್ರೇಷ್ಠರು ಹುಟ್ಟಿದಂತಹ ಈ ಭೂಮಿ ಏನಿದೆ, ಈ ಭೂಮಿ ಇದು ಕೇವಲ ಭೂಮಿಯಲ್ಲ, ಇದು ಹೊನ್ನಿನ ಗಣಿಯಿಂದ ಹಾಗೆ. ಕೇವಲ ಇಷ್ಟು ಜನ ಮಾತ್ರ ಅಲ್ಲ, ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಮಾಡೋದಕ್ಕೆ ಮೂಲ ಪ್ರೇರಕರಾಗಿದ್ದಂತಹ ವಿದ್ಯಾರಣ್ಯರಂತಹ ಮಹಾನ್ ವ್ಯಕ್ತಿಗಳು ಹುಟ್ಟಿದಂತಹ ಭೂಮಿ ಇದಾಗಿದ್ದರಿಂದ ಕನ್ನಡಾಂಬೆ ಅಥವಾ ಕನ್ನಡ ತಾಯಿಯೇ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದಲ್ಲ ಇಂಥ ಚಿನ್ನದಂತ ಮಕ್ಕಳು. ಸೊ ಹಾಗಾಗಿ ನಿನ್ನ ಹೊಟ್ಟೆ ಒಂದು ಚಿನ್ನದ ಗಣಿ ಇದ್ದ ಹಾಗೆ, ನಿನ್ನ ಗರ್ಭ ಚಿನ್ನದ ಗಣಿ ಇದ್ದ ಹಾಗೆ. ಹಾಗಾಗಿ ಇಂಥ ಚಿನ್ನದಂತಹ ಮಕ್ಕಳಿಗೆ ನೀನು ಜನ್ಮವನ್ನು ಕೊಟ್ಟೆ. ಈ ಮಕ್ಕಳು ನಮ್ಮ ಕನ್ನಡದ ಹೆಸರನ್ನ ರಾಷ್ಟ್ರದಾದ್ಯಂತ ಅಲ್ಲ, ಜಾಗತಿಕವಾಗಿ ನಮ್ಮ ಈ ದೇಶದ ಹೆಸರನ್ನು, ನಮ್ಮ ರಾಜ್ಯದ ಹೆಸರನ್ನ ಇವರು ಪ್ರಚಾರವನ್ನು ಮಾಡಿದ್ರು.
ಮತ್ತೆ ಎಲ್ಲಾ ಭಾಷಿಕರಲ್ಲಿ ಕನ್ನಡ ಭಾಷೆಯ ಪ್ರಭಾವವನ್ನು ಬೆಳೆಸೋದಕ್ಕೆ ಹಾಗೆ ದೊಡ್ಡ ದೊಡ್ಡ ಉತ್ತಮವಾಗಿರುವಂತಹ ಶ್ರೇಷ್ಠವಾಗಿರುವಂತಹ ಕೃತಿಗಳನ್ನು ರಚನೆ ಮಾಡಿ ಕನ್ನಡದ ಒಂದು ವೈಭವವನ್ನ ಈ ಪ್ರಪಂಚಕ್ಕೆ ಅವರು ಸಾರೋದಕ್ಕೆ ಸಹಾಯವನ್ನ ಮಾಡಿದರು. ಮುಂದಿನ ಸಾಂಗವನ್ನು ನೋಡೋಣ. ಹಳೆಯ ಬೀಡ ಬೇಲನಾಡ ಮಾಡ ಮಿನಿದು ಸುಂದರಂ ಬಿಳಿಯ ಕೊಳದ ಕಾರಕಳದ ನಿಡುಕರೆನಿದು ಬಂಧುರಂ ಇಲ್ಲಿಲ್ಲದ ಶಿಲ್ಪವಿಲ್ಲ ನಿನ್ನ ಕಲ್ಲೇ ನುಡಿಯುವುದಲ್ಲ ಹಿಂಗತೆ ಇನಿವಾಲ ಸೊಲ್ಲ ನೆಮ್ಮ ಕೃಷಿಗೆ ದಕ್ಕಿಸು ಹೊಸತು ಕಿನ್ನರಿಯಲ್ಲಿ ನಿನ್ನ ಹಳೆಯ ನಾಡನುಕ್ಕಿಸು ಅಂತ ಹೇಳ್ತಾರೆ. ಈಗ ಕರ್ನಾಟಕದ ವಾಸ್ತುಶಿಲ್ಪದ ಬಗ್ಗೆ ಶಿಲ್ಪಕಲೆಯ ಬಗ್ಗೆ ಹೇಳ್ತಾರೆ ನೋಡಿ. ಹಳೆಯ ಬೀಡ ಬೇಲನಾಡ, ಹಳೆಯ ಬೀಡು ಬೇಲನಾಡು, ಬೇಲನಾಡು ಬೇಲೂರು ಮತ್ತು ಹಳೆಯ ಬೀಡಲ್ಲಿರುವಂತಹ ಮಾಡ ಮಿನಿದು ಸುಂದರ, ಅಲ್ಲಿರುವಂತಹ ವಿಗ್ರಹಗಳು, ಅಲ್ಲಿರುವಂತಹ ಶಿಲೆಗಳು, ಅಲ್ಲಿರುವಂತಹ ಬಾಹುಬಲಿಯ ವಿಗ್ರಹ ಇವು ನೋಡೋದಕ್ಕೆ ಎಷ್ಟು ಸುಂದರವಾಗಿದೆ. ಅದೇ ರೀತಿಯಾಗಿ ಬಿಳಿಯ ಕೊಳದ ಕಾರಕಳದ ನಿಡುಕ ರೆನಿತು ಬಂಧುರಂ ಅಂದ್ರೆ ಬಿಳಿಯ ಕೊಳ ಬೆಳಗೋಳ ಅಂತ ಕರೀತಾರೆ. ಬಿಳಿಯ ಕೊಳ ಬೆಳಗೊಳ ಕೇಳಿದ್ರೆ ಹೆಸರು. ಕಾರಕಳ, ಕಾರ್ಕಳ, ಕಾರ್ಕಳ ಮತ್ತು ಶ್ರವಣ ಬೆಳಗೋಳದಲ್ಲಿ ಇರುವಂತಹ ನಿಡುಕ, ನಿಡುಕ ಅಂದ್ರೆ ಬಾಹುಬಲಿಯ ವಿಗ್ರಹ. ಗೊಮ್ಮಟೇಶ್ವರನ ವಿಗ್ರಹ ಏನಿದೆ ಅದು ನಿಡುಕ ರೆನಿತು, ನಿಡುಕ ನೇರವಾಗಿ ನಿಂತಿರುವಂತಹ ಆ ಬಾಹುಬಲಿಯ ಆ ಗೊಮ್ಮಟೇಶ್ವರನ ವಿಗ್ರಹ ನೋಡೋದಕ್ಕೆ ಎಷ್ಟು ಸುಂದರವಾಗಿದೆ. ಆ ಒಂದು ವಿಗ್ರಹವನ್ನು ನೋಡಿದ್ರೆ ಸಾಕು ನಮ್ಮ ಕರ್ನಾಟಕದ ವಾಸ್ತುಶಿಲ್ಪ ಇಂಥದ್ದು, ಕರ್ನಾಟಕದ ಶಿಲ್ಪಕಲೆ ಇಂಥದ್ದು ಅನ್ನುವಂತ ಮಾಹಿತಿ ಸಿಗುತ್ತೆ. ಅಷ್ಟೇ ಅಲ್ಲದೆ ಇಲ್ಲಿಲ್ಲದ ಶಿಲ್ಪವಿಲ್ಲ, ಕರ್ನಾಟಕದಲ್ಲಿ ಕನ್ನಡ ಭೂಮಿಯಲ್ಲಿ ಇಲ್ಲದೇ ಇರುವಂತ ವಿಗ್ರಹ, ಇಂಥ ವಿಗ್ರಹ ಇಲ್ಲಿ ಇಲ್ಲ ಅನ್ನುವಂಥ ವಿಗ್ರಹ ಬೇರೆ ನಿಮಗೆ ಎಲ್ಲೂ ಕೂಡ ಸಿಗೋದೇ ಇಲ್ಲ. ಯಾಕೆಂದ್ರೆ ಸಕಲ ರೀತಿಯ ಎಲ್ಲಾ ಶೈಲಿಯ ಹಾಗೂ ಸುಂದರವಾಗಿರುವಂತಹ ಅದ್ಭುತ ಅನ್ನೋ ಅಂತಹ ಶಿಲ್ಪಕಲೆ ವಾಸ್ತುಶಿಲ್ಪ ನಮ್ಮ ಕರ್ನಾಟಕದಲ್ಲಿದೆ. ಅಂತಹ ಅಮರ ಶಿಲ್ಪ ಕಲಾಕಾರರು ಜಕಣಾಚಾರ್ಯ ಆಗಿರ್ಬೋದು, ದಕ್ಕಣಾಚಾರ್ಯ ಆಗಿರ್ಬೋದು, ಇಂತಹ ಹಲವಾರು ದೊಡ್ಡ ದೊಡ್ಡ ಶಿಲ್ಪಕಾರರು ಇಲ್ಲಿ ನಮ್ಮ ಶಿಲ್ಪಕಲೆಯ ಒಂದು ಏನಿದೆ ಶಿಲ್ಪಕಲೆಯ ಅವರಿಗಿದ್ದಂತಹ ಒಂದು ಕಲೆಯನ್ನ, ಶಿಲ್ಪಕಲೆಯಲ್ಲಿ ಇದ್ದಂತಹ ಅವರಿಗಿದ್ದಂತಹ ಪರಿಣತಿಯನ್ನ ಅವರು ತೋರಿಸಿ ಹೋಗಿದ್ದಾರೆ. ಅವರು ಕೆತ್ತಿರುವಂತಹ ವಿಗ್ರಹಗಳಲ್ಲಿ, ಅವರು ಕೆತ್ತಿರುವಂತಹ ಶಿಲೆಗಳಲ್ಲಿ, ಅಲ್ಲಿ ಇರುವಂತಹ ವಿಗ್ರಹಗಳಲ್ಲಿರುವಂತಹ ಸಣ್ಣ ಸಣ್ಣ ಸೂಕ್ಷ್ಮವಾದಂತಹ ಉಗುರಿನ ದೃಶ್ಯಗಳಾಗಿರ್ಬೋದು, ಅಥವಾ ತಲೆಯ ಕೂದಲಾಗಿರ್ಬೋದು, ಕಣ್ಣಿನ ರೆಪ್ಪೆಗಳಾಗಿರ್ಬೋದು, ಇದು ಕೂಡ ನೋಡುವನಿಗೆ ಸ್ಪಷ್ಟವಾಗಿ ಕಾಣುವ ಹಾಗೆ ಅಷ್ಟು ನಯವಾಗಿ, ಅಷ್ಟು ನಾಜೂಕಾಗಿ ತಮ್ಮ ಕೆತ್ತನೆಗಳಿಂದ ಅವರು ಆ ಶಿಲ್ಪಕಲೆಯನ್ನು ಶ್ರೀಮಂತಗೊಳಿಸಿ ಹೋಗಿದ್ದಾರೆ. ಅಂತಹ ಶಿಲ್ಪಕಲೆಯನ್ನ ಹೊಂದಿರುವಂತಹ ರಾಜ್ಯ ನಮ್ಮ ಕರ್ನಾಟಕ. ಹಾಗೆ ನಿನ್ನ ಕಲ್ಲೇ ನುಡಿಯುವುದಲ್ಲ ಹಿಂಗತೆ ನಿವಾಲಿಸಲ್ಲ ಅಂತ ಇಲ್ಲಿ ಕವಿ ಹೇಳ್ತಾರೆ. ನಿನ್ನ ಪ್ರತಿಯೊಂದು ಕಲ್ಲುಗಳು ಕೂಡ ಇಲ್ಲಿನ ಇತಿಹಾಸವನ್ನು ಹೇಳ್ತವೆ, ಇಲ್ಲಿನ ಕಥೆಗಳನ್ನು ಹೇಳ್ತವೆ, ಅಥವಾ ಒಂದು ದೇವಸ್ಥಾನದ ಚರಿತ್ರೆಯನ್ನು ಹೇಳ್ತವೆ. ಆ ಶಿಲಾ ಬಾಲಿಕೆಗಳ ಶಿಲ್ಪಕಲೆಗಳ ಇತಿಹಾಸವನ್ನು ಹೇಳ್ತವೆ. ಪ್ರತಿಯೊಂದು ಕಲ್ಲುಗಳು ಕೂಡ ಮಾತಾಡ್ತವೆ. ಅಂದ್ರೆ ಕಲ್ಲುಗಳು ಮಾತಾಡೋದು ಅಂದ್ರೆ ಇಲ್ಲಿ ಆ ಕಲ್ಲುಗಳನ್ನ ಕೆತ್ತಿ ಮೂರ್ತಿಯನ್ನಾಗಿ ಮಾಡಿದಂತಹ ಕಲಾಕಾರ ಯಾರಿದ್ದಾನೆ, ಆ ಕಲಾಕಾರ ಕಲ್ಲಿಗೂ ಕೂಡ ಜೀವವನ್ನು ಕೊಟ್ಟಿದ್ದಾನೆ. ಅವಷ್ಟು ಸ್ಪಷ್ಟವಾಗಿ ತಮ್ಮ ಹಿಂದಿನ ಕಥೆಯನ್ನ, ತಮ್ಮ ಇತಿಹಾಸವನ್ನು ನಾವು ಹೇಳ್ತೇವೆ ಅಂತ. ಹಾಗೆ ಹಿಂಗತೆ ಇನಿವಾಲಿಸಲ್ಲ, ಈ ವಾಸ್ತುಶಿಲ್ಪದ ಹಿಂಗತೆ ಅಂದ್ರೆ ಹಿಂದಿನ ಕಥೆ, ಪೂರ್ವ ಕಥೆ. ಎಕ್ಸಾಂಪಲ್, ನಾವು ತುಂಬಾ ಸುಂದರವಾಗಿರುವಂತಹ ಒಂದು ಬೇಲೂರು ಅಥವಾ ಹಳೆಬೀಡಿನ ದೇವಸ್ಥಾನವನ್ನು ನೋಡಿದ್ರೆ ಆ ದೇವಸ್ಥಾನದ ಹಿಂದಿನ ಕಥೆ ಏನು ಅಂತ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ರೆ, ಅಥವಾ ಶ್ರವಣ ಬೆಳಗೊಳ ಅಥವಾ ಕಾರ್ಕಳದಲ್ಲಿ ಇರುವಂತಹ ನಿಡುಕ ಅಂದ್ರೆ ಬಾಹುಬಲಿ ಗೊಮ್ಮಟೇಶ್ವರ ವಿಗ್ರಹ ಏನಿದೆ, ಆ ವಿಗ್ರಹವನ್ನು ನೋಡಿದ ತಕ್ಷಣ ನಮ್ಗೆ ಏನ್ ಅನ್ಸುತ್ತೆ, ಅದರ ಹಿಂಗತೆ, ಅದರ ಹಿಂದಿನ ಕಥೆಯನ್ನ ಅರ್ಥ ಮಾಡ್ಕೋಬೇಕು ಅಂತ ಅನ್ಸುತ್ತೆ, ಅದನ್ನ ತಿಳ್ಕೋಬೇಕು ಅಂತ ಅನ್ಸುತ್ತೆ. ಈಗ ಆ ವಿಗ್ರಹನೇ ಅಷ್ಟು ಸುಂದರವಾಗಿದೆ, ಅದರ ಹಿಂಗತೆ ಇದೆ, ಅದರ ಹಿಂದಿನ ಕಥೆ, ಅದರ ಇತಿಹಾಸ ಅದು ಇನಿದಾದ ಹಾಲಿನಂತಿದೆ. ಇನಿದಾದ ಹಾಲು ಅಂದ್ರೆ ಸಿಹಿಯಾಗಿರುವಂತಹ ಹಾಲನ್ನು ಸವಿಯಲು ನಮಗೆ ಮನಸ್ಸಿಗೆ ಎಷ್ಟು ಸಂತೋಷ ಆಗುತ್ತೆ, ಎಷ್ಟು ಸಂತಸ ಆಗುತ್ತೆ, ಅಷ್ಟು ಹಾಲನ್ನ ಸವಿಯುವಂತ ಸಂತೋಷವನ್ನ ಉಂಟು ಮಾಡುತ್ತೆ ಆ ಶಿಲ್ಪಕಲೆಯ ಹಿಂದಿರುವಂತ ಅದರ ಹಿಂಗತೆ, ಅದರ ಪೂರ್ವಕತೆ. ಹಾಗೆ ಇಂತಹ ಹಿಂಗತೆ ಅಥವಾ ಇಂತಹ ಸಿಹಿಯಾದ ಹಾಲಿನಂತಹ ಚರಿತ್ರೆಯನ್ನು ಹೊಂದಿರುವಂತಹ ನಮ್ಮ ಕನ್ನಡ ನಾಡಿನ ಶಿಲ್ಪಕಲೆಯನ್ನ ನೆಮ್ಮ ತೃಷೆಗೆ ದಕ್ಕಿಸು. ತೃಷೆ ಅಂದ್ರೆ ಬಾಯಾರಿಕೆ.
ಸೊ ಈ ಕಥೆಯನ್ನು ನಮಗೆ ಇನ್ನೂ ಹೆಚ್ಚು ಹೆಚ್ಚಾಗಿ ನಮಗೆ ತಿಳಿಯಪಡಿಸು, ಇದರ ಜ್ಞಾನವನ್ನು ನಮಗೆ ದಕ್ಕಿಸಿಕೊಡು, ಸೊ ಇದರ ಇತಿಹಾಸವನ್ನು ತಿಳಿಯುವಂತಹ ಒಂದು ಮನಸ್ಥಿತಿಯನ್ನು ನಮಗೆ ಕರುಣಿಸು ಅಂತ ಈ ಕವಿ ತನ್ನ ತಾಯಿಯಾಗಿರುವಂತಹ ಕರ್ಣಾಂಬೆಗೆ ಹೇಳ್ತಾರೆ. ಹಾಗೆ ಹೊಸತು ಕಿನ್ನರಿಯಲ್ಲಿ ನಿನ್ನ ಹಳೆಯ ಹಾಡ ಮುಗಿಸು, ಇದು ತುಂಬಾ ಮುಖ್ಯವಾಗಿರುವಂತಹ ವಾಕ್ಯ. ನೋಡಿ ಏನ್ ಹೇಳ್ತಾ ಇದೆ ವಾಕ್ಯ, ಹೊಸತು ಕಿನ್ನರಿಯಲ್ಲಿ ನಿನ್ನ ಹಳೆಯ ಹಾಡ ಮುಗಿಸು. ಇಲ್ಲಿ ಹೊಸತು ಕಿನ್ನರಿ ಅಂದ್ರೆ ಹೊಸತು ಕಿನ್ನರಿ. ಕಿನ್ನರಿ ಅಂದ್ರೆ ಸಂಗೀತವನ್ನು ನುಡಿಸುವಂತ ಒಂದು ವಾದ್ಯ, ಏಕತಂತಿ ವಾದ್ಯ ಅಂತ ಕರಿತೀವಿ ವಾದ್ಯ. ಈ ವಾದ್ಯವನ್ನ ಹೇಗೆ ನುಡಿಸಬೇಕು? ಹೊಸತು ಕಿನ್ನರಿಯಲ್ಲಿ ನುಡಿಸಬೇಕು. ಹೊಸತು ಕಿನ್ನರಿ ಅಂದ್ರೆ ಕವಿಯಲ್ಲಿ ಇಂಡೈರೆಕ್ಟ್ ಆಗಿ ಹೊಸದಾಗಿರುವಂತ ಪೀಳಿಗೆ ಹೇಳ್ತಾರೆ. ಮುಂದೆ ಒಂದು ದಿನ ಕವಿ ಆ ಕವಿತೆಯನ್ನು ಬರೆಯುವ ಸಂದರ್ಭದಲ್ಲಿ ಆತ ಹೇಳ್ತಾ ಇದ್ದಾನೆ, ಮುಂದೆ ಬರುವಂತಹ ಪೀಳಿಗೆ ಇದಲ್ಲ, ಮುಂದೆ ಬರುವಂತಹ ಹೊಸ ಜನರೇಷನ್, ನ್ಯೂ ಜನರೇಷನ್, ಹೊಸ ಪೀಳಿಗೆ. ಸೊ ಆ ಹೊಸ ಪೀಳಿಗೆಯ ಜನರಿಗೆ ನಿನ್ನ ಈ ಹಳೇ ಕಥೆಗಳೇನಿದಾವಲ್ಲ, ಹಲವಾರು ವರ್ಷಗಳಿಂದ, ಸಾವಿರಾರು ವರ್ಷಗಳಿಂದ ಬೆಳ್ಕೊಂಡ್ ಬಂದಿರುವಂತಹ, ಕೇಳ್ಕೊಂಡ್ ಬಂದಿರುವಂತಹ, ಅಥವಾ ನಿನ್ನ ಇತಿಹಾಸ, ನಿನ್ನ ಚರಿತ್ರೆ, ನಿನ್ನ ಶಿಲ್ಪಕಲೆ, ನಿನ್ನ ಮಣ್ಣಿನಲ್ಲಿ ಜನ್ಮ ಪಡೆದಂತಹ ಹಲವಾರು ಶ್ರೇಷ್ಠರ ಕಥೆಗಳನ್ನ, ಇದು ಹಳೆಯ ಕಥೆ. ಈ ನಿನ್ನ ಹಳೆಯ ಹಾಡನ್ನ, ಹಳೆಯ ಕಥೆಯನ್ನ ಹೊಸದಾಗಿ ಬರುವಂತಹ ಮುಂದಿನ ಪೀಳಿಗೆ ಜನರಿಗೂ ಕೂಡ ಆ ಹಾಡು ಕೇಳೋ ಹಾಗೆ ಮಾಡು, ಆ ಹಾಡು ಅವರಿಗೆ ತಲುಪಿಸು, ಆ ಹಾಡನ್ನು ಅವರು ಕೂಡ ಗುರುಗೋ ಹಾಗೆ ಮಾಡು ಅಂತ ಹೇಳ್ತಾರೆ. ಯಾಕೆಂದ್ರೆ ಮುಂದೆ ಬರುವಂತಹ ಜನರೇಷನ್ ಮತ್ತು ಮುಂದೆ ಬರುವಂತಹ ಪೀಳಿಗೆ ಕೂಡ ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯ, ನಮ್ಮ ಆಚಾರ ವಿಚಾರಗಳು, ನಮ್ಮ ಶಿಲ್ಪಕಲೆಗೆ ಗೌರವ ಭಾವನೆಯನ್ನ ಕೊಡ್ಲಿ, ಅದ್ರ ಬಗ್ಗೆ ಅಭಿಮಾನವನ್ನು ವ್ಯಕ್ತಪಡಿಸಲಿ ಅನ್ನುವಂಥ ಕಾರಣಕ್ಕೆ ಈ ಮಾತನ್ನ ಹೇಳ್ತಾರೆ. ಸೊ ಮುಂದಿನ ತರಗತಿಯಲ್ಲಿ ಉಳಿದ ಒಂದು ಭಾಗವನ್ನು ಚರ್ಚೆ ಮಾಡ್ತಾ ಹೋಗೋಣ.